ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಡೇ 13ಗೆ. ಸೊ ಇವತ್ತಿನ ಮೆಣಸಿನ ತಳಿ ಬಂದ್ಬಿಟ್ಟು ಸಿಗಂದಿನಿ ಅಂತ. ಸೊ ಈ ಸಿಗಂದಿನಿ ತಳಿ ಬಂದು ಒಬ್ಬರು ರೈತರು ತನ್ನ ತೋಟದಲ್ಲಿ ಕಂಡುಕೊಂಡಿದ್ದಂಥ ತಳಿ ರಮಾಕಾಂತ್ ಹೆಗಡೆ ಅಂತ. ಸೊ ಇವರು ತೋಟದಲ್ಲಿ ಆ್ಯಕ್ಚುಲಿ ಎಲ್ಲ ಮೆಣಸಿನ ತಳಿಗಳು ಏನು ಬಳ್ಳಿಗಳು ಕಾಯಿಲೆ ಬಂದು ಹೋದಾಗ ಸೊ ಎರಡೇ ತಳಿ ಬಳ್ಳಿಗಳು ಮಾತ್ರ ಉಳ್ಕೊಂತು. ಸೊ ಎರಡು ಬಳ್ಳಿನ ಐಡೆಂಟಿಫೈ ಮಾಡಿ ಸೊ ಈಗ ಅದು ಸಿಗಂದಿನಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಅಂದರೆ ಕಾಯಿಲೆ ಬರೋದಿಲ್ಲ ಅಂತೇಳಿ ತಗೊಂಡಂಥ ಬಳ್ಳಿನೇ ಸಿಗಂದಿನಿ. ಸೊ ಫೈಟ್ ಆಫ್ ದ ರೂಟ್ ರಾಟ್ನ ಇದು ತಡ್ಕೊಳ್ಳುತ್ತೆ. ಸೊ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಸೊ ಇದರಲ್ಲಿ ನಿಮಗೆ ಏನು ಸರ ಬರುತ್ತಲ್ಲ ಸ್ವಲ್ಪ ಉದ್ದ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ P1 ಏನು ಬರುತ್ತೆ ಸರ, ಸೊ ಅದಕ್ಕಿಂತ ಸ್ವಲ್ಪ ಉದ್ದ ಬರುತ್ತೆ. ಜೊತೆಗೆ ನಿಮಗೆ ಬಲ್ಕ್ ಡೆನ್ಸಿಟಿ ಇದರಲ್ಲಿ ಆಲ್ಮೋಸ್ಟ್ 610 ಟು 640 ರೇಂಜಲ್ಲಿದೆ, 610ರಿಂದ 640 ರೇಂಜಲ್ಲಿದೆ. ಜೊತೆಗೆ ನಿಮಗೆ ಸ್ವಲ್ಪ ದಪ್ಪ ಕಾಳಿದೆ. ಸೊ ಇದು ಬಿಳಿ ಮೆಣಸು ಮಾಡೋದಕ್ಕೆ ತುಂಬ ಸೂಕ್ತವಾದ ತಳಿ ಸಿಗಂದಿನಿ. ಜೊತೆಗೆ ಇದು ನಿಮಗೆ ಹಿಲ್ಲಿ ರೀಜನ್ಸ್ಗಳಲ್ಲಿ ಬರೋದಿಲ್ಲ, ಅಂದರೆ ಮಿಸ್ಟ್ ಬೀಳುತ್ತಲ್ಲ, ಸೊ ಆ ಜಾಗದಲ್ಲಿ ಸ್ವಲ್ಪ ತಡ್ಕೊಳ್ಳೋದು ಕಷ್ಟ. ಜೊತೆಗೆ ತುಂಬ ಮಳೆ ಆಗೋಂಥ ಜಾಗದಲ್ಲೂ ಸ್ವಲ್ಪ ಕಷ್ಟ ಇದು ಸಿಗಂದಿನಿ ಬರೋ. ನಿಮಗೆ ಇದ್ರ ಸುಳಿ ಎಲ್ಲ ಬಂದು ಸ್ವಲ್ಪ ಲೈಟ್ ಪಿಂಕ್ ಆಗಿ ಕಲರ್ ಇರುತ್ತೆ, ನೋಡ್ತಾ ಇರ್ಬೋದು ನೀವು ಫೋಟೋದಲ್ಲಿ. ಸೊ ಸರ ಎಷ್ಟೆಷ್ಟು ಉದ್ದ ಬರುತ್ತೆ ಅಂತ. ಜೊತೆಗೆ ಇದರಲ್ಲಿ ನಿಮಗೆ ಡೈ ರಿಕವರಿ ರೇಟು ಆಲ್ಮೋಸ್ಟ್ ಒಂದು 40% ಇದೆ. ಹಸಿಮೆಣಸನ್ನ ತಗೊಂಡ್ರೆ ಸೊ ಇದರಲ್ಲಿ ಒಣಗಿ ನಿಮಗೆ ಒಂದು 3.9ರಿಂದ 4 kg ಬರುವಂಥ ಚಾನ್ಸಸ್ ಇದೆ. ಸೊ ಡ್ರೈ ರಿಕವರಿ ರೇಟ್ ಒಂದು 40% ಇದೆ. ಸೊ ಬೀಳು ತುಂಬ ಚೆನ್ನಾಗಿದೆ. ಸೊ ಕೊಡಗಿನ ರೀಜನಲ್ಲಿ ಆ್ಯಾವ್ರೇಜ್ ಮಳೆ ಬೀಳುವಂಥ ಜಾಗದಲ್ಲಿ ಚೆನ್ನಾಗಿ ಬರುತ್ತೆ. ಜೊತೆಗೆ ನೀವು ಇದಕ್ಕೆ ಏನು ಮಾಮೂಲಿ ಮಾಡ್ಕೊಳ್ಳೇಬೇಕಂದ್ರೆ ಏನು ಮೆಡಿಸಿನ್ಸು ಬೋರ್ಡ್ ಆಗಲಿ ಮೆಟಲಾಕ್ಸಿಲ್ ಮ್ಯಾಂಕೋಸೆಪ್ ಇದನ್ನು ಮಾಡಿದ್ರೆ ಒಂದು 3 ವರ್ಷ ಮಾಡಲೇಬೇಕಾಗುತ್ತೆ. ಸೊ ಅದಾದಮೇಲಿಂದ ಏನೂ ತೊಂದರೆ ಇಲ್ಲ. ಸೊ ಇದಾಗಿತ್ತು ಇವತ್ತಿನೊಂದು ರೀಲು. ಸೊ ನಾಳೆ ಇನ್ನೊಂದು ರೀಲ್ ಬರುತ್ತೆ ಮೆಣಸಿನ ಸೀರೀಸ್ದು. ಸೊ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಅಂತ ಹೇಳ್ತಾರೆ. ರೀಲ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.